ಸರಿ ಅಲ್ಲ. ಅಕ್ಕ ಯಾಕೆ ಫೋನ್ ಎತ್ತುತ್ತಿಲ್ಲ? ಎಲ್ಲೋದ್ಲಿ ಇವಳು? ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲೋ ಬ್ಯುಸಿ ಇರ್ತಾರೆ. ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಅವ್ರಿಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ಯಾವುದಕ್ಕೂ ಇನ್ನೊಂದ್ಸಲ ಫೋನ್ ಮಾಡ್ತೀನಿ ಸರ್. ಮಾಡ್ತಾ ಇರೋದು ಅಲ್ಲಿ ಅವರು ಒದ್ದಾಡ್ತಾ ಇರೋದು ಎಲ್ಲ ಇಂಟರ್ಕಟ್ ಹಾಕಲಿ ಸರ್. ನಂಗೆ ಯಾಕೋ ನಿಜವಾಗ್ಲೂ ಭಯ ಆಗ್ತಿದೆ ಸರ್. ಅಕ್ಕರಿಗೆಲ್ಲ ಫೋನ್ ಇರ್ತದೆ ಇರೋಲ್ಲ ಸರ್. ನನಗೆ ಯಾಕೋ ಭಯ ಆಗ್ತಿದೆ. ಅಕ್ಕ ಯಾವತ್ತೂ ಈಗ ಫೋನ್ ಎತ್ತದೆ ಇರೋಳೆ ಅಲ್ಲ ಸರ್. ಅದು ಇಷ್ಟೊತ್ತಲ್ಲಿ ಇಷ್ಟೊಂದ್ಸಲ ಫೋನ್ ಮಾಡಿದ್ರು ಮತ್ತೆ ಸೇವ್ ಮಾಡ್ತಿಲ್ಲ ಅಂದ್ರೆ ಎಮೋಷನಲ್ ಆಗಿ ಆಕ್ಷನ್. ಅದು ಇಷ್ಟೊತ್ತಲ್ಲಿ ಎಷ್ಟು ಸಲ ಫೋನ್ ಮಾಡಿದ್ರು ಅವಳು ರಿಸೀವೇ ಮಾಡ್ತಿಲ್ಲ. ಅದಾದ್ಮೇಲೆ ಸರ್ ನೀವು ಫೋನ್ ಟ್ರೈ ಮಾಡಿದ್ದೀರಾ? ಓಕೆ, ನಾನು ಕೆಲಸದವ್ರು ಫೋನ್ ಮಾಡ್ತೀನಿ ಅಂತ ಹೇಳಿದ್ದೀರಾ ಸರ್. ಕೈಯಲ್ಲಿ ಫೋನ್ ಇದೆ, ಈಗ ಫೋನ್ ಇಟ್ಕೊಳ್ಳಿ. ಅದನ್ನ ಫೋನ್ ಇಳಿಸ್ತೀರಾ ಸರ್? ಏನಾಯ್ತು ಸರ್, ಏನು ಹೇಳಿದ್ರು ಅಂತ ಅನ್ನಿ. ಅದಾದ್ಮೇಲೆ ಸರ್ ಇಲ್ಲ ಊಟ ಎಲ್ಲ ಮಾಡಿದ್ದಾರೆ, ಮೋಸ್ಟ್ಲಿ ಮಲಗಿರ್ಬೇಕು, ಸುಸ್ತಾಗಿದೆ ಅನ್ಸುತ್ತೆ ಅಂತ ಹೇಳಿ. ಅದಾದ್ಮೇಲೆ ಸಣ್ಣ ರಿಲೀಫ್ ಆಗ್ತೀರಾ ನೀವು ಸರ್. ನೀವು ಅಲ್ಲಿ ಒಬ್ಬರೇ ಇದ್ದಾರೆ ಮನೇಲಿ ಅಂತ ಹೇಳಿದ್ರೆ ಆ ಅನುಮಾನದ ಮೇಲೆ ಹೋಗ್ತೀರಾ. ನೆಕ್ಸ್ಟ್ ಇದ್ರ ಮೇಲೆ ಅಲ್ಲಿ ಇರುತ್ತೆ ಸರ್. ಔಟ್ ಆಫ್ ಹೇಳ್ತೀನಿ ಎಂಡಲ್ಲಿ ಫೋನ್ ಇರ್ತೀರಾ ಸರ್. ಒಬ್ಬರೇ ಇದ್ದಾರೆ ಅನ್ಸುತ್ತೆ. ಆಕ್ಷನ್. ಡೋಂಟ್ ವರಿ, ಊಟ ಎಲ್ಲ ಮಾಡಿದ್ದಾರೆ. ಡೈಲಾಗು ಏನೇ ಸರ್, ಏನು ಹೇಳಿದ್ರು? ಸಾರಿ ರೆಡಿ 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 ಸರ್ ಏನು ಹೇಳಲ್ಲ, ಹಂಗೆ ಇರ್ತಾರೆ. ಅಬ್ಸರ್ವ್ ಮಾಡಿ ಯಾಕೆ ಹೇಳ್ತಲ್ಲ ಅಂತ. ಆಕ್ಷನ್. ಏನಾಯ್ತು ಸರ್? ಏನು ಹೇಳಿದ್ರು? ಡೋಂಟ್ ವರಿ, ಊಟ ಎಲ್ಲ ಮಾಡಿದ್ದಾರೆ. ಸುಸ್ತಾಗಿರುತ್ತೆ, ಮಲಗಿರ್ಬೇಕು. ನೀವು ಟೆನ್ಷನ್ ಅಲ್ಲ, ನೀವು ಹೇಳಿದ್ದೆ ಹಾಂ ಮಾಡೋಣ ಇಲ್ಲಿಂಗೆ. ಅವರು ಕರ್ಣ ಸರ್ ಫೋನ್ ಇಳಿಸಾದ್ಮೇಲೆ ಮಾತಾಡಲಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಸರ್ ಏನಾಯ್ತು, ಏನು ಹೇಳಿದ್ರು ಅಂತ ಅಂದ್ರೆ ಊಟ ಮಾಡಿದ್ದಾರೆ ಮಲಗಿದ್ದಾರೆ ಅಂತ ಅನ್ಸುತ್ತೆ. ಅವಾಗ ನಿಮ್ಗೆ ರಿಲ್ಯಾಕ್ಸ್ ನೆಮ್ಮದಿ ಆಗುತ್ತೆ. ಅಕ್ಕ ಮನೇಲಿ ಸೇಫ್ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಅಂತ ಖುಷಿಲಿ ಆರಾಮಾದ್ರಿ. ಮತ್ತೆ ನೀವು ಯಥ ಪ್ರಕಾರ ಅಲ್ಲಿ ಹೋಗಿ ಅವ್ರ ಮನೆ ಸರ್ ಮನೆ ಇದ್ರು ಮತ್ತೆ ಭುಜದ ಮೇಲೆ ಮಲಗಬೇಕಾ? ಬೇಡ ಬೇಡ ಬೇಡ, ಮತ್ತೆ ಮನೆಗೆ ಹೋಗೋದಿಲ್ಲ. ಅಲ್ಲಿಂದ ಕೇಳಿಸ್ಕೊಂಡಲ್ಲ, ಅಲ್ಲೇ ಕ್ಲೋಸಲ್ಲಿ ಆ ರಿಯಾಕ್ಷನ್ ಇರಲಿ ಅಷ್ಟೇ. ಸರಿ ಸರಿ ಸರ್, ಏನಾಯ್ತು? ರೆಡಿ 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 ಸರ್. ಏನಾಯ್ತು? ಏನು ಹೇಳಿದ್ರು? ಡೋಂಟ್ ವರಿ, ಊಟ ಮಾಡಿದಾರಂತೆ, ಸುಸ್ತಾಗಿರುತ್ತೆ, ಮಲಗಿರ್ಬೋದು. ಅಯ್ಯೋ ಭಗವಂತನೇ, ಚಂದ್ರು ಚುಚ್ಚಿ ಸಾಯಿಸ್ಕೊಡ್ತೀನಿ. ಯಾರನ್ನ ಹೇಳ್ತಿರೋರು? ಒಂದು ನಿಮಿಷ. ಈ ಚಾಕು ಕೆಲಸದವ್ರು ಇದಾರಲ್ಲ, ಕೆಲ್ಸದಕ್ಕ ಇದಾರಲ್ಲ, ಬೇಡ ಕೆಲಸದವ್ರು ಇದಾರಲ್ಲ, ಫೋನ್ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ತೊಗೊಂಡು ಟ್ರೈ ಮಾಡ್ತೀರಾ? ಹಲೋ, ನಿತ್ಯ ಅವ್ರ ಮನೇಲಿ ಇದಾರಲ್ಲ, ಮಾತ್ರ ತಗೊಂಡ್ರಾ, ಜ್ಯೂಸ್ ಎಲ್ಲ ತಗೊಂಡ್ರಾ? ಅಷ್ಟು ಸರ್. ಆಕ್ಷನ್ಗೆ ನೀವು ಕ್ಯೂ ಕೊಡಿ. ಅದು ಇಷ್ಟೊತ್ತಲ್ಲಿ ಎಷ್ಟೆಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಅದು ಇಷ್ಟೊತ್ತಲ್ಲಿ ಎಷ್ಟೆಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಅಲ್ಲಿಂದ ನೀವು ಹೇಳ್ತೀರಾ ಸರ್? ರೆಡಿ. ಆಕ್ಷನ್. ಸಾರಿ ರೆಡಿ ರೆಡಿ ಅದು ಇಷ್ಟೊತ್ತಲ್ಲಿ ಎಷ್ಟು ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಸರ್. ಒಂದು ನಿಮಿಷ, ಮನೇಲಿ ಕೆಲಸದವ್ರು ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ, ನಿತ್ಯರು ಊಟ ಮಾಡಿದ್ರಾ? ಜ್ಯೂಸ್ ಕುಡಿದ್ರಾ? ಅಲ್ಲೇ ಸರ್. ಹಲೋ, ನಿತ್ಯ ಮಾತ್ರ ತಗೊಂಡ್ರಾ, ಜ್ಯೂಸ್ ತಗೊಂಡ್ರಾ? ಹಾಂ ನಿತ್ಯ ಅವರು ಮನೇಲಿ ಇದ್ದಾರೆ ಅಲ್ವಾ? ನಿತ್ಯ ಮಾತ್ರ ಹಾಂ. ಆಕ್ಷನ್. ಮನೇಲಿ ಕೆಲಸದವ್ರು ಇದ್ದಾರಲ್ವಾ, ಅವ್ರಿಗೆ ಟ್ರೈ ಮಾಡ್ತೀನಿ ರೀ. ಹಲೋ, ನಿತ್ಯ ಅವ್ರ ಮನೇಲಿ ಇದ್ದಾರಲ್ವಾ? ಓಕೆ. ಮಾತ್ರೆ ತಗೊಂಡು ಜ್ಯೂಸ್ ಕುಡಿದ್ರಾ? ಊಟ ಸರಿಯಾಗಿ ಮಾಡಿದಾರಲ್ವಾ?
ಕಾಲ್ ಕಟ್ಟಾಗಿದೆ, ಕಟ್ಟಾದ್ಮೇಲೆ ಸಿಕ್ಕಿದೆ. ಆಯ್ತಲ್ಲ, ಫೋನ್ ಕೊಂಡ್ರೆ ಆಯ್ತಲ್ಲ. ಓಕೆ, ಅಲ್ಲಿ ವರ್ಗಿದ್ರಲ್ಲ ಫಸ್ಟ್ ಅದು ಹೊರ್ಕೊಳ್ಳಿ. ಏನಿದೆ ಬಿಗಿನಿಂಗ್ ವರ್ಗಿದ್ರಲ್ಲ ಸರ್, ಕಾಂಪ್ಲೆಕ್ಸ್ ಸರ್. ಇವ್ರಿಗೆ ಟೈಟ್ ಈ ಥರ ತಗೋತು ಅಂತ ಅಂದ್ರೆ ಕಾರಣ ಸರ್ ಪ್ರಿವಿಯಸ್ಸಿನಲ್ಲಿ ನಾನೇ ಹೇಳ್ತಾ ಇರ್ತೀನಿ, ವಿಷಯ ಮುಚ್ಚಿಡೋದು ಬೇಡ, ಅವ್ರಿಗೆ ಗೊತ್ತಾದ್ರೆ ಬೇಜಾರಾಗುತ್ತೆ ಅಂತ. ಆಗ ನೀವು ಉಲ್ಟಾ ಹೇಳ್ಬಿಟ್ಟು ಆಮೇಲೆ ನೀವು ಅದನ್ನೇ ಹೇಳ್ತೀರಾ, ಅಂದ್ರೆ ನಾನು ಅದನ್ನ ಹೇಳ್ತಾ ಇರ್ತೀನಿ, ನೀವು ಅದನ್ನ ಹೇಳ್ತಾ ದೇರ್ ಇಸ್ ನೋ ಕಂಟೆಂಟ್ ಅಂದ್ರೆ ಏನು ಇಲ್ಲ.